ಆದಿತ್ಯ ಇದ್ದಿದ್ರೆ ನಿನಗೆ ಚೆನ್ನಾಗಿ ಆಶೀರ್ವಾದ ಮಾಡ್ಬೋದಾಗಿತ್ತು. ನಿನ್ನ ಹಣೆ ಬರ ಚೆನ್ನಾಗಿದ್ದಿದ್ರೆ ಈ ರೀತಿ ಯಾಕಾಗ್ತಿತ್ತು ಅಲ್ವಾ? ದೇವ್ರೆ, ಬರೋ ವರ್ಷ ನನ್ನ ಆದಿತ್ಯನ ಜೊತೆ ನೀನು ಪೂಜೆ ಮಾಡೋ ಹಾಗಾಗಲಿ. ಹಲೋ ಅತ್ತೆ, ನಮಸ್ತೆ. ನಾನು ಶಿಶಿರ್. ಓ ಶಿಶಿರ್, ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ಅದಿತಿ ಹೇಗಿದ್ದಾಳೆ? ನಿಮ್ಮ ಮಗಳು ನನಗಿಂತ ಬ್ಯುಸಿ. ನನ್ನ ಕಡೆ ಗಮನನೇ ಇಲ್ಲ ಅವಳಿಗೆ. ಗೌರಿ ಗಣೇಶ ಹಬ್ಬಕ್ಕೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ವಿಶ್ ಹ್ಯಾಪಿ ಗೌರಿ ಗಣೇಶ ಅತ್ತೆ. ಥ್ಯಾಂಕ್ ಯುಪ್ಪ. ನಿಮಗೂ ದೇವರು ಒಳ್ಳೇದು ಮಾಡಲಿ. ಇದೇನತ್ತೆ ಈ ಸರಿ ಹೀಗೆ ಮಾಡಿದ್ರಿ? ಏನು ಮಾಡಿದ್ವಿ ಶಿಶಿರ್? ಅಲ್ಲ ಅತ್ತೆ, ಪ್ರತಿ ವರ್ಷ ಹಬ್ಬಕ್ಕೆ ಕರೆದು ಒಳ್ಳೆ ಊಟ ಹಾಕಿ ಗಿಫ್ಟ್ ಕೊಡ್ತಾ ಇದ್ರಿ. ಅದು ವರ್ಷ ಪೂರ್ತಿ ನೆನಪಿರೋದು. ನಾನು ಅದಿತಿ ಬರೋದಕ್ಕೆ ಕಾಯ್ತಾ ಇದ್ದೀವಿ. ನಮ್ಮಮ್ಮ ಈ ಕಾಲ್ ಮಾಡ್ತಾರೆ, ಆ ಕಾಲ್ ಮಾಡ್ತಾರೆ ಅಂತ ಅವಳು ಕಾಯ್ತಾನೆ ಇದ್ದಾಳೆ. ನೀವು ನೋಡಿದ್ರೆ ಕಾಲ್ ಮಾಡೋದನ್ನೇ ಮರ್ತಿದ್ದೀರಾ ಅನ್ಸುತ್ತೆ. ಶಿಶಿರ್, ನಾವು ಹಬ್ಬ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀವಪ್ಪ. ಯಾಕತ್ತೆ, ಏನಾಯ್ತು? ನಿನಗೆ ಗೊತ್ತಿದೆಯಲ್ಲಪ್ಪ ಶಿಶಿರ್, ಆದಿತ್ಯ ಅನಿ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ. ಅದಕ್ಕೆ ಹಬ್ಬ ಮಾಡಲ್ವಾ? ಮಾಡೋ ಮನಸ್ಸಿಲ್ಲ ಶಿಶಿರ್. ಅದಕ್ಕೆ ಅದಿತಿಗೂ ಚೈತ್ರಂಗೂ ಕಾಲ್ ಮಾಡಲಿಲ್ಲ. ನಿಮಗೆ ವಿಷಯ ತಿಳಿಸ್ಲಿಲ್ವಲ್ಲ ಅಂತ ನನಗೂ ಕಾಡ್ತಾ ಇತ್ತು. ಆದರೆ ಏನಪ್ಪ ಮಾಡಲಿ ಹೇಳು? ಇಲ್ಲ ಅತ್ತೆ, ನೀವು ಹಬ್ಬ ಮಾಡಬೇಕು. ಕಷ್ಟಗಳು ತೊಂದರೆಗಳು ಬರೋದು ಸಹಜ. ಆದರೆ ಅದೇ ಕೊರಗಲ್ಲಿ ಇರೋದಕ್ಕಾಗತ್ತಾ? ಸಂತೋಷದ ಕಡೆ ಕೈ ಚಾಚೋದು ಮನುಷ್ಯನ ಸಹಜ ಗುಣ ಅಲ್ವಾ? ಅದು ಸರಿ ಶಿಶಿರ್, ಆದರೆ ತಲೆ ಕೆಡ್ಸ್ಕೋಬೇಡಿ. ಯಾವ ಕಷ್ಟಗಳು ಪರ್ಮನೆಂಟ್ ಅಲ್ಲ. ಹ್ಯಾಪಿ ಗೌರಿ ಗಣೇಶ. ಬಾಯ್ ಅತ್ತೆ. ಬಾಯ್ ಶಿಶಿರ್, ಟೇಕ್ ಕೇರ್. ಏನು ಹೇಳ್ದೆ ಶಿಶಿರ್? ಹಬ್ಬ ಯಾಕೆ ಮಾಡ್ತಿಲ್ಲ, ನೀವು ಹಬ್ಬ ಮಾಡಲೇಬೇಕು, ನಾವೆಲ್ಲ ಬರ್ತಿದ್ದೀವಿ ಅಂತ ಹೇಳ್ದ. ಸತ್ಯದೇವ್ ಏನು ಮಾಡೋದು ಇವಾಗ? ಅವರೇನೋ ಬರ್ತಾರೆ ಅಹಲ್ಯ, ಆದರೆ ಈ ಪರಿಸ್ಥಿತಿಲಿ ಹಬ್ಬ ಮಾಡೋಕ್ಕೆ ಹೇಗೆ ಸಾಧ್ಯ? ಅತ್ತೆ, ಏನಮ್ಮ ತೇಜು? ಒಂದು ಹರಕೆ ತೀರಿಸ್ಬೇಕಾಗಿತ್ತು. ಹರಕೆನಾ? ಏನು ಹರಕೆ ತೇಜು? ಆದಿತ್ಯ ವಾಪಸ್ ಬಂದರೆ ನಾನು ಆದಿತ್ಯ ಇಬ್ಬರು ಒಟ್ಟಾಗಿ ಗಣೇಶನ ಪೂಜೆ ಮಾಡ್ತೀವಿ ಅಂತ ಹರಕೆ ಹೊತ್ತಿದ್ದೆ. ಹರಕೆನಾ? ಹೌದು ಅತ್ತೆ. ಅದಕ್ಕೆ ಮನೆಯಲ್ಲೇ ಸಣ್ಣದಾಗಿ ಪೂಜೆ ಮಾಡೋಣವಾ ಅಂತ. ಬೇಕಿಲ್ಲ. ಏನೋ ದೊಡ್ಡದಾಗಿ ಹರಕೆ ಹೊತ್ತಿದ್ದಾಳೆ. ಗಂಡನ ಜೊತೆ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಇವಳ ಜೊತೆ ಪೂಜೆಗೆ ನಾನು ನಿಲ್ಬೇಕಾ? ಆದಿ, ನೋ ನೆವರ್. ನಿನ್ ಜೊತೆ ನಾನು ಪೂಜೆ ಮಾಡಲ್ಲ. ಆದಿ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಸುಮ್ಮನೆ ಇರಮ್ಮ. ಇವತ್ತು ನನ್ನ ಕಾಲು ಮುರಿದಿರೋದಕ್ಕೆ ಇವಳೇ ಕಾರಣ. ನಾನು ಇವಳ ಜೊತೆ ಪೂಜೆನ ಆಚರಿಸೋದಕ್ಕೆ ಇಷ್ಟಪಡಲ್ಲ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ನಿಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ. ಯಾವ ಸೀಮೆ ಹಬ್ಬ ಮಾಡ್ತಿರೋ ಮಾಡಿ. ನೀವು ಬನ್ನಿ ಅಕ್ಕ. ಗಣೇಶ ನಮ್ಮನೆಗೆ ಬರಬೇಕು ಅಂತಿದ್ರೆ ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಕಣ್ಣೀರು ಹಾಕ್ಬಿಡಿ. ಯಾರಿಗೆ ಗೊತ್ತು, ನಾಳೆ ಎಲ್ಲ ಒಳ್ಳೆಯದೇ ಆಗ್ಬೋದು. ಅತ್ತೆ, ಅತ್ತೆ,
ವಿಘ್ನ ವಿನಾಯಕನಿಗೆ ಜಯವಾಗಲಿ. ಅರೆ ಸತ್ಯದೇವ್, ಶಿಶಿರ್, ಏನಿದು? ಅರೆ ಅದೇನ ಅಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟಿ? ಗಣೇಶನ್ ಸಮೇತ ಗೌರಿನೂ ಬಂದಿದ್ದಾಳೆ. ನಮ್ಮಲ್ಲಿದ್ದು ಒಂದಿನ ಪೂಜೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಆರ್ತಿಗೆ ರೆಡಿ ಮಾಡ್ಕೊ ಹೋಗು. ತೇಜು, ಜಾನು, ಗಣಪತಿ ತಂದಿದ್ದಾರೆ, ಆರ್ತಿಗೆ ತಗೊಂಬನ್ನಿ. ಏನಪ್ಪ ಇದು ಇದ್ದಕ್ಕಿದ್ದಾಗೆ ಗಣಪತಿ ತಂದಿದ್ದು? ಇನ್ನೇನತ್ತೆ, ವರ್ಷಕ್ಕೊಂದ್ಸರಿ ಬರೋ ಹಬ್ಬ, ನೀವ್ಯಾರು ಹಬ್ಬ ಮಾಡಲ್ಲ ಅಂತ ಹೇಳಿದ್ರಿ, ಅದಕ್ಕೆ ನಾನು ಮಾವ ಡಿಸೈಡ್ ಮಾಡ್ಕೊಂಡು ಗಣಪತಿನ ತಂದ್ವಿ. ಅಂತೂ ನಮ್ಮ ಮನೆಗೆ ಹಬ್ಬದ ಕಳೆ ತಂದ್ಬಿಟ್ಟಿಯಪ್ಪ ಶಿಶಿರ್. ಸರಿ, ಎಲ್ರೂ ಖುಷಿಯಾಗಿ ಹಬ್ಬ ಮಾಡೋಣ. ಎಲ್ಲಿ ಅನಿರುದ್ಧ ಆದಿತ್ಯ? ಅವರಿಬ್ರು ವುಂಡೆಡ್ ಸೋಲ್ಜರ್ಸು ಎಲ್ಲೋ ಮಲಗಿರ್ತಾರೆ. ಅದು ಸರಿ, ನನ್ನ ಮಗಳಲ್ಲಿ ನಿಮ್ಗೆ ಗೊತ್ತಲ್ಲ ಮಾವ, ಇಲ್ಲಿಗೆ ಬರ್ತೀನಿ ಅಂತ ಖುಷಿಯಾಗಿ ಹೊರಟ್ಲು. ಅರ್ಜೆಂಟ್ ಆಪರೇಷನ್ ಇದೆ ಅಂತ ಕಾಲ್ ಬಂತು. ರೋಗಿ ಜೀವ ಉಳಿಸೋದು ಹಬ್ಬ ಮಾಡಿದಷ್ಟೇ ಪುಣ್ಯ ಅಂತ ಅಲ್ಲಿಗೆ ಹೋದ್ಲು. ಆದಿತ್ಯ ಬರಲ್ವಾ ಶಿಶಿರ್ ಹಾಗಿದ್ರೆ? ಯಾರು ಹೇಳಿದತ್ತೆ ಹಾಗಂತ? ಸಂಡೇ ಟೈಮಿಗೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಾಳೆ. ಸರಿ ಸರಿ, ನಾವು ಈ ಪೂಜೆ ಕೆಲಸಗಳನ್ನೆಲ್ಲ ಮುಂದುವರಿಸ್ತೀವಿ. ನೀವು ಮಧ್ಯಾಹ್ನದಕ್ಕೆ ಹಬ್ಬದ ಊಟಕ್ಕೆ ರೆಡಿ ಮಾಡ್ಕೊಳ್ಳಿ. ಬನ್ನಿ ಮಾವ, ನನಗೆ ಹೆಲ್ಪ್ ಮಾಡಿ. ಬನ್ನಿ ಮಾವ. ನಡಿಯಪ್ಪ, ಹಣ ತೆಗಿತ್ಯ. ತೇಜು, ಸುರಭಿಗೆ ಫೋನ್ ಮಾಡ್ಬಿಡಮ್ಮ. ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ವಲ್ಲ, ಕಾಯ್ತಾ ಇರ್ತಾಳೆ ಪಾಪ. ಸರಿ ಅತ್ತೆ. ಹಲೋ ತೇಜು, ನಾನು ಕಾಯ್ತಾ ಇದ್ದೀನಿ ಕಣೆ. ನಿಮ್ಮ ಬಾವ ಆಗಲೇ 4 ಸಲ ಕೇಳಿದ್ರು ಎಲ್ಲ ಬಂದ್ರ ಅಂತ. ಸಾರಿ ಕಣೆ, ನಿಮ್ಮ ಮನೆಗೆ ಬರೋದಕ್ಕಾಗ್ತಿಲ್ಲ. ಯಾಕೆ ಬರ್ತಾ ಇಲ್ಲ? ಸುರ್ಬಿ, ನಮ್ಮ ಮನೆಯಲ್ಲಿದ್ದ ಮೋಡ ಮುಸ್ಕಿದ ವಾತಾವರಣ ಇದ್ದಕ್ಕಿದ್ದ ಹಾಗೆ ತಿಳಿಯಾಗೋಯ್ತು. ಶಿಶಿರ್ ಬಿಡಲೇ ಇಲ್ಲ. ಹಬ್ಬ ಮಾಡಲೇಬೇಕು ಅಂತ ಹಠ ಮಾಡಿ ಗಣೇಶನ ಮೂರ್ತಿ ಜೊತೆ ಮನೆಗೆ ಬಂದಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಹೌದಾ? ಅದಕ್ಕೆ ನಾವು ಬರೋದಕ್ಕಾಗ್ತಿಲ್ಲ. ಪ್ಲೀಸ್ ಸುರ್ಬಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಕಣೆ, ಇದು ತೊಂದರೆ ಎಲ್ಲ ಮರೆತು ಸಂತೋಷವಾಗಿ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ದೀರಲ್ಲ, ಐ ಆಮ್ ಹ್ಯಾಪಿ. ಚೆನ್ನಾಗಿ ಹಬ್ಬ ಮಾಡಿ. ಏ ಸುರ್ಬಿ, ಇನ್ನೊಂದು ಕೆಲಸ, ನೀನು ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಪೂಜೆ ಮುಗಿಸಿ ಬಾವನ ಜೊತೆ ಪೂಜೆಗೆ ನಮ್ಮನೆಗೆ ಬರಬೇಕು. ನಿಮ್ಮಿಬ್ರು ಊಟನೂ ಇಲ್ಲೇ. ನನಗೆ ನೀನು ವಿಶ್ವಸಿಸ್ಬೇಕು. ಖಂಡಿತ ಬರ್ತೀನಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ತಕ್ಷಣ ಬರ್ತೀನಿ. ಆದರೆ ನಿಮ್ಮ ಭಾವ ಬರೋದು ನಾನು ಗ್ಯಾರಂಟಿ ಕೊಡ್ಲಾರೆ, ಈಗಲೇ ಹೇಳಿದ್ದೀನಿ. ನಿನಗೆ ವಿಶ್ ಮಾಡೋ ಅವಕಾಶ ನಾನು ತಪ್ಪಿಸ್ಕೋತೀನಾ? ಖಂಡಿತ ಬರ್ತೀನಿ. ಓಕೆ ಸುರ್ಬಿ, ಬಾಯ್. ನೋಡು, ನನ್ನ ಮಾತು ಕೇಳು, ಎಲ್ಲ ಸರಿ ಹೋಗುತ್ತೆ. ನಿನ್ನ ಹೆಂಡತಿ ಮಾತು ಕೇಳೋಕೆ ಹೋಗ್ಬೇಡ. ನಿನ್ನ ಹೆಂಡತಿ ಅಕ್ಕ ಸುರಭಿ ಬಂದು ಕರೆದ್ಲು ಅಂತ ಹೋಗ್ಬಿಡ್ತೀಯಾ? ಖಂಡಿತ ಇಲ್ಲ ಕಣೋ. ವೆರಿ ಗುಡ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಹೋ, ಏನು ಡಾಕ್ಟ್ರೇ ಇದಕ್ಕಿದ್ದ ಹಾಗೆ ಅಪರೂಪಕ್ಕೆ? ನಿಮಗಂತೂ ಕರೆಯೋ ಸೌಜನ್ಯ ಇಲ್ಲ, ಅದಕ್ಕೆ ನಾನೇ ಬಂದೆ. ವಿಶ್ ಹ್ಯಾಪಿ ಗೌರಿ ಗಣೇಶ. ಏನು ಆಡ್ಕೋತಾ ಇದ್ದೀರಾ? ನಾವಿಬ್ಬರು ಕುಂಟ್ರಾಗ್ಬಿಟ್ಟಿದ್ದೀವಿ ಅಂತ ಅವಮಾನ ಮಾಡ್ತಿದ್ದೀರಾ? ಏನ್ರಿ, ವಿಶ್ ಮಾಡಿದ್ರೆ ಅವಮಾನ ಮಾಡ್ದಾಗ? ನಾನು ಮಾವ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಇಬ್ರಿಗೆ ಹೆಲ್ಪ್ ಮಾಡ್ತೀನಿ, ಬಂದು ಪೂಜೆ ಮಾಡಿ. ಹೌದಾ? ಏನ್ರಿ ಆದಿ, ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಹೀಗೆ ಮುಖ ಗಂಟು ಹಾಕೊಂಡು ಕೂತ್ಕೋತಾರ? ಬಂದು ಪೂಜೆ ಮಾಡಿ.
ಇಲ್ಲ ಅದು ಕಾಲು ತುಂಬ ನೋವ್ತಾ ಇದೆ. ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಆಮೇಲೆ ಬರ್ತೀವಿ. ಗುಡ್. ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ, ಬೇಗ ಬಂದ್ಬಿಡಿ. ಓಕೆ? ಡಾಕ್ಟ್ರಿಗೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಕೂಸು, ಹೋಗಮ್ಮ, ಆದಿತ್ಯನ ಕರ್ಕೊಂಬ, ಪೂಜೆ ಶುರು ಮಾಡೋಣ. ಸರಿ ಮಾವ. ಜಾಹ್ನವಿ, ಹೋಗಮ್ಮ, ಅನಿರುದ್ಧನ ಕರ್ಕೊಂಬ, ಪೂಜೆ ಮಾಡಲಿ. ಆದಿ, ಏನು? ಪೂಜೆಗೆಲ್ಲ ರೆಡಿಯಾಗಿದೆ, ಎಲ್ಲರೂ ಕಾಯ್ತಾ ಇದ್ದಾರೆ, ಬನ್ನಿ. ನಾನು ಬರಲ್ಲ, ನೀವೇ ಮಾಡಿ. ಹೋದ ವರ್ಷ ನಾನು ಹರಕೆ ಹೊತ್ತಿದ್ದೆ, ನೀವು ವಾಪಸ್ ಬಂದರೆ ನಾನು ನೀವು ಇಬ್ಬರು ಒಟ್ಟಿಗೆ ಪೂಜೆ ಮಾಡ್ತೀವಿ ಅಂತ. ದಯವಿಟ್ಟು ಬನ್ನಿ. ನಾನು ಬರಲ್ಲ. ನಾನು ವಾಪಸ್ ಬರದೇ ಇದ್ದರೆ ಚೆನ್ನಾಗಿರ್ತಿತ್ತೋ ಏನೋ. ನನಗೆ ಪ್ರಜ್ಞೆ ಬರಲೇಬಾರ್ದಾಗಿತ್ತು. ನೀನು ಆರಾಮಾಗಿ ಇರ್ಬೋದಾಗಿತ್ತು. ಯಾಕೆ ಕೆಟ್ಟದ್ದನ್ನು ಮಾತಾಡ್ತೀರಾ ಆದಿ? ಅಲ್ಲೆಲ್ಲರೂ ಸಂತೋಷವಾಗಿದ್ದಾರೆ. ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಮಾತಾಡಬೇಡಿ. ಇನ್ನು ಮುಂದೆನಾದರೂ ನಾವು ಚೆನ್ನಾಗಿರೋಣ, ಬನ್ನಿ. ಅದು ನಿನ್ನ ಕನಸಿನ ಮಾತು. ನನ್ನ ನಿವಾರ್ಯ ನಿನಗೇನು? ಆದಿ, ಯಾವೊಂದೋ ಪರವಾಗಿ ನನ್ನ ಹತ್ರ ಸಮರ್ಥನೆ ಮಾಡ್ಕೋತೀಯಾ? ಯಾವೊಂದೋ ಪರವಾಗಲ್ಲ, ಸತ್ಯದ ಪರವಾಗಿ. ಯಾಕೆ ನಿಮ್ಮ ಕೆಟ್ಟತನ ಪ್ರದರ್ಶನ ಮಾಡ್ತಾ ಇದ್ದೀರಾ? ನಾನು ಪ್ರತಿ ಸರ್ತಿ ನಿಮ್ಮ ಮುಂದೆ ಸೋತು ಬರ್ತೀನಿ. ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀವು ಮಾಡೋದನ್ನೆಲ್ಲ ನಾನು ಸಹಿಸ್ಕೋತೀನಿ. ಅದನ್ನು ನನ್ನ ವೀಕ್ನೆಸ್ ಅಂತ ತಿಳ್ಕೊಬೇಡಿ. ಪೂಜೆಗೆ ಬನ್ನಿ. ಬರಲ್ಲ ಅಂದಮೇಲೆ ಬರಲ್ಲ. ಗೆಟ್ ಲಾಸ್ಟ್. ಅಲ್ಯಾ, ಎಲ್ರೂ ಬಂದ್ರಾ? ಇನ್ನೂ ತೇಜು ಆದಿತ್ಯ ಬಂದಿಲ್ಲ. ತೇಜು, ಯಾಕಮ್ಮ ಒಬ್ಬಳೇ ಬಂದೆ? ಆದಿತ್ಯ ಇಲ್ಲಿ? ಏನಿಲ್ಲ ಬಿಡಿ. ಯಾಕಮ್ಮ ಅಳ್ತಾ ಇದೆಯಾ? ಏನಾಯ್ತು ತೇಜು? ಕಣ್ಣೀರು ಹಾಕ್ಸೋದು ನಿಮ್ಮ ಮಗನ ಜಾಯಮಾನ ಅಲ್ವಾ? ಕರಿಯಕ್ಕೆ ಹೋಗಿದ್ದು ನನ್ನ ತಪ್ಪು. ಯಾರಿಗೋಸ್ಕರನೂ ಪೂಜೆ ನಿಲ್ಲಿಸೋದು ಬೇಕಾಗಿಲ್ಲ. ನೀವು ಪೂಜೆ ಮಾಡಿ ಮಾವ. ಆದಿ, ಏನಿದು? ಬುದ್ಧಿ ಇದೆಯಾ ನಿಮಗೆ? ಯಾಕೆ ಸ್ಟಾರ್ಟ ಮಾಡ್ತಿದ್ದೀರಾ? ಅವ್ರು ಏನು ಮಾಡಿದ್ದಾರೆ? ಶಿಶಿರ್, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಬಿಡಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ ರೀ. 3 ವರ್ಷ ಎಲ್ಲಿಗ್ರಿ ಹೋಗಿದ್ರಿ? ಈಗ ಬಂದು ಅವ್ರ ಮೇಲೆ ಜಬರ್ದಸ್ತಿ ಮಾಡ್ತಿದ್ದೀರಲ್ಲ. ಅವ್ರನ್ನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಸುಮ್ಮನೆ ಬನ್ನಿ ಪೂಜೆಗೆ. ನಾನು ಬರಲ್ಲ. ನಾನು ಬರದೇ ಇದ್ರೂ ನಡೆಯುತ್ತೆ. ಈಗ ನೀವು ಬರ್ತಿರೋ ಇಲ್ವೋ? ಬನ್ನಿ, ಸುಮ್ಮನೆ ಬನ್ನಿ.
ಗಣೇಶ, ಈ ವಂಶದ ಕುಡಿ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇದೆ. ಎಲ್ಲ ಒಳ್ಳೆಯದಾಗಲಿ. ಈ ಅನುಮಾನ ಆತಂಕಗಳು ದೂರ ಆಗಲಿ. ಆದಿತ್ಯಗೆ ಒಳ್ಳೆ ಮನಸ್ಸು ಕೊಡು. ಬರೋ ವರ್ಷ ನನ್ನ ಮಗುವಿನ ಜೊತೆಯಾಗಿ ನೀನು ಪೂಜೆ ಸಲ್ಲಿಸ್ತೀವಿ. ನಿನ್ನ ಆಶೀರ್ವಾದ ಇದೆ. ಹಲೋ ಎವ್ರಿಬಡಿ. ಓ ಸುರಭಿ, ಬಾಮ್ಮ ಬಾ, ಸರಿಯಾದ ಹೊತ್ತಿಗೆ ಬಂದಿದ್ಯಾ. ಮಂಗಳಾರತಿ ಮಾಡೋಣ. ಮಂಗಳಾರತಿ ಮಾಡಿ. ನಮ್ಮ ಮನೆಗೆ ಎಲ್ಲ ಸೇರಲಿ ಅಂತ ಅಂದ್ಕೊಂಡೆ. ನಿಮ್ಮ ಮನೆಗೆ ಬರೋ ಹಾಗಾಯಿತು. ಸಿಂಪಲ್ಲಾಗಿ ಮಾಡ್ತೀವಿ ಅಂದ್ಬಿಟ್ಟು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀರಾ. ಇದೆಲ್ಲ ನಮ್ಮ ಶಿಷ್ಯರ ಅರೇಂಜ್ಮೆಂಟ್ಸ್ ಅಮ್ಮ. ವೆರಿ ನೈಸ್. ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಎಲ್ಲಿ ಅದಿತಿನೇ ಕಾಣಿಸ್ತಿಲ್ಲ? ಇನ್ನೇನು ಬಂದ್ಬಿಡ್ತಾಳೆ. ಅಡುಗೆ ರೆಡಿಗಿದೆ, ಎಲ್ಲರೂ ಊಟಕ್ಕೆ ಬನ್ನಿ. ಸತ್ಯದೇವ್ ಬನ್ನಿ. ಊಟಕ್ಕೆ ಬನ್ನಿ ಆದಿ. ನಿನ್ನ ಜೊತೆ ನಿಂತು ಪೂಜೆ ಮಾಡಿದೆ ಅನ್ನೋ ಮಾತ್ರಕ್ಕೆ ಎಲ್ಲದನ್ನು ಮರ್ತೆ ಅಂತ ಅನ್ಕೋಬೇಡ. ಅವ್ರು ಕಣ್ಣು ಒರೆಸೋದಕ್ಕೆ ಇದನ್ನೆಲ್ಲ ಮಾಡಿದ್ದು. ಊಟಕ್ಕೆ ಬಾ.